ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆಟ್ ಎನಿಥಿಂಗ್. ನಾವಿವತ್ತು ಫ್ರಂಟ್ ಪೋಸ್ಟ್ ಕ್ರೋಶೆಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾವು ಫಸ್ಟ್ ಸ್ಲಿಪ್ ನಾಟ್ ಹಾಕ್ಕೋಬೇಕು, ಫೌಂಡೇಶನ್ ಸ್ಟಿಚ್, ಚೈನ್ ಸ್ಟಿಚ್ ಹಾಕ್ಕೋಬೇಕು. ಸೊ ಎಲ್ಲ ಸ್ಟಿಚ್ಗಳು ಕಲಿವಾಗೂ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಫಸ್ಟ್ ಚೈನ್ ಸ್ಟಿಚ್, ನಂತರ 115 ಫಸ್ಟ್ ಸ್ಲಿಪ್ ನಾಟು, ನಂತರ 115 ಚೈನ್ ಸ್ಟಿಚ್ ಹಾಕ್ಕೊತೀನಿ. 7 8 9 10 11 12 13 14 15. ಸೊ ನಾನಿವಾಗ ನಿಮಗೆ ಫ್ರಂಟ್ ಪೋಸ್ಟ್ ಕ್ರೋಶೆಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನೀವು ಇದನ್ನು ಯಾವುದೇ ಸ್ಟಿಚ್ಚಿಗಾದ್ರೂ ಮಾಡ್ಬೋದು. ಲೈಕ್ ಫ್ರಂಟ್ ಪೋಸ್ಟ್ ಸಿಂಗಲ್ ಕ್ರೋಶೆಟ್ ಮಾಡ್ಬೋದು, ಫ್ರಂಟ್ ಪೋಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಟು, ಡಬಲ್ ಕ್ರೋಶೆಟ್ಟು, ಈ ರೀತಿ ಯಾವುದೇ ಸ್ಟಿಚ್ಚಿಗೆ ಬೇಕಾದ್ರೂ ಕೂಡ ನೀವು ಮಾಡ್ಬೋದು. ನಾನು ನಿಮಗೆ ಸ್ವಲ್ಪ ಈಸಿಯಾಗಿ ಗೊತ್ತಾಗಲಿ ಅಂತ ಉದ್ದಾಗಿರೋ ಸ್ಟಿಚ್ಚು ಡಬಲ್ ಕ್ರೋಶೆಟ್ ಸ್ಟಿಚ್ಚಿಗೆ ಫ್ರಂಟ್ ಪೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದರಿಂದ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣಿಸುತ್ತೆ ಸ್ಟಿಚ್ಚು ಅದು ಮಾಡಿದಾಗ ಅಂತ. ಸೊ ಡಬಲ್ ಕ್ರೋಶೆಟ್ ಮಾಡುವಾಗ ಏನು ಮಾಡಬೇಕು, 3 ಸ್ಟಿಚ್ಚಸ್ನ ಸ್ಕಿಪ್ ಮಾಡಿಬಿಟ್ಟು ನಾವು ಡಬಲ್ ಕ್ರೋಶೆಟ್ನ ಹಾಕ್ತೀವಿ. ಸೊ ಡಬಲ್ ಕ್ರೋಶೆಟ್ಗೆ ಒಂದು ಸಾತಿ ಹುಕ್ಕಿಗೆ ವರ್ಕಿಂಗ್ ಯಾರ್ನ ಸುತ್ತಕೊಂಡು 1 2 3 ಸ್ಟಿಚ್ಚಸ್ನ ಸ್ಕಿಪ್ ಮಾಡಿ 4th ಸ್ಟಿಚ್ಚಲ್ಲಿ ಹುಕ್ ಇನ್ಸರ್ಟ್ ಮಾಡಿ, ನಂತರ ಈ ರೀತಿ ವರ್ಕಿಂಗ್ ಯಾರ್ನ ಎರಡು ಲೂಪಿಂದ ತೆಗೆದು ಮತ್ತೆ ಇನ್ನೊಂದು ಸಾತಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ವರ್ಕಿಂಗ್ ಯಾರ್ನ 2 ಲೂಪಿಂದ ತೆಗೆದ್ರೆ ಡಬಲ್ ಕ್ರೋಶೆಟ್ ಆಯಿತು. ಅದೇ ರೀತಿ ನಾವು ಪೂರಾ ಈ ಚೈನ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆಟ್ನ ಎಲ್ಲ ಸ್ಟಿಚ್ಚಸ್ ಮೇಲೂ ವರ್ಕ್ ಮಾಡ್ತೀನಿ. ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ನೆಕ್ಸ್ಟ್ ರೋನಲ್ಲಿ ಹೇಗೆ ಫ್ರಂಟ್ ಪೋಸ್ಟ್ ಕ್ರೋಶೆಟ್, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಟ್ ನಾ ತೋರಿಸ್ತಾ ಇರೋದು ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೀತಿ ಎಲ್ಲ ಸ್ಟಿಚ್ನಲ್ಲೂ ನಾನು ಡಬಲ್ ಕ್ರೋಶೆಟ್ ವರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ರೋನಲ್ಲಿ ಫ್ರಂಟ್ ಪೋಸ್ಟ್ ಅಂದರೆ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಎಲ್ಲ ಬೇಸ್ ಫೌಂಡೇಶನ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಲಾಸ್ಟ್ ಸ್ಟಿಚ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈ ರೀತಿ ಸ್ಲಿಪ್ ನಾಟು 15 ಚೈನ್ ಹಾಕ್ಕೊಂಡಿದ್ದೀನಿ, 3 ಚೈನ್ ಸ್ಕಿಪ್ ಮಾಡಿ ನಂತರ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನೆಕ್ಸ್ಟ್ ರೋನಲ್ಲಿ ಫ್ರಂಟ್ ಪೋಸ್ಟ್ ಕ್ರೋಶೆಟ್ ಹೇಗೆ ಮಾಡೋದು ಅಂತ ನಾವು ನೆಕ್ಸ್ಟು ಏನೇ ವರ್ಕ್ ಮಾಡಬೇಕಾದ್ರೂ ಏನು ಮಾಡ್ತೀವಿ, ಇವಾಗ ನಾನು ಇದ್ರ ಮೇಲೆ ಡಬಲ್ ಕ್ರೋಶೆಟ್ ವರ್ಕ್ ಮಾಡೋದ್ರಿಂದ ನಾನು 3 ಚೈನ್ ಹಾಕ್ಕೊಂಡು 1 2 3 ವರ್ಕ್ನ ಟರ್ನ್ ಮಾಡ್ತೀನಿ. ಸೊ ಯೂಶಲಿ ನಾರ್ಮಲ್ಲಾಗಿ ನಾವು ಪ್ಯಾಟ್ರನ್ ಹೇಗೆ ಕಲಿತಾ ಇದ್ವಿ, ಡಬಲ್ ಕ್ರೋಶೆಟ್ ಅಂದರೆ ಇದು 3 ಚೈನ್ ಹಾಕಿ ನಂತರ ಇದ್ರ ಕೆಳಗಡೆ ಇನ್ಸರ್ಟ್ ಮಾಡಿ ಕ್ರೋಶಾ ಹುಕ್ಕನ್ನು ಹೀಗೆ ವರ್ಕ್ ಮಾಡ್ತಾ ಇದ್ವಿ ಅಲ್ವಾ. ಇವಾಗ ಫ್ರಂಟ್ ಪೋಸ್ಟ್ ಕ್ರೋಶೆಟ್ ಅಂದರೆ ನಾವೇನು ಮಾಡಬೇಕು, ಈ ಡಬಲ್ ಕ್ರೋಶೆಟ್ ಏನಿರುತ್ತೋ ಅದ್ರ ಒಳಗಡೆ ಕ್ರೋಶಾ ಹುಕ್ಕನ್ನು ಈ ರೀತಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಈ ವರ್ಕಿಂಗ್ ಯಾರ್ನ ಇದ್ರ ಒಳಗಡೆಯಿಂದ ತಗೊಂಡು ಬಂದು ವರ್ಕ್ ಮಾಡಬೇಕು. ಸೊ ನಾ ಇದ್ರ ಮೇಲೆ ಡಬಲ್ ಕ್ರೋಶೆಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಒಂದು ಸಾರಿ ಹುಕ್ಕಿಗೆ ವರ್ಕಿಂಗ್ ಯಾರ್ನ ಸುತ್ಕೋತೀನಿ. ಕ್ರೋಶಾ ಹುಕ್ಕನ್ನು ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತಲ್ಲ, ಈ ರೀತಿ ಗ್ಯಾಪ್ ಇರುತ್ತೆ, ಒಂದು ಡಬಲ್ ಕ್ರೋಶೆಟ್ಟು ಇನ್ನೊಂದು ಡಬಲ್ ಕ್ರೋಶೆಟ್ಗೂ ಗ್ಯಾಪ್ ಇರುತ್ತೆ. ಈ ರೀತಿ ಕಾಣಿಸುತ್ತಲ್ಲ, ನೋಡಿ ಹೀಗೆ ಗ್ಯಾಪ್ ಇದೆ ನೋಡಿ. ಇದ್ರ ಒಳಗಡೆ ಫ್ರಂಟ್ ಸೈಡಿಂದ ಹೀಗೆ ಹುಕ್ ತೂರಿಸಿ ವರ್ಕ್ ಮಾಡಬೇಕು. ನೆಕ್ಸ್ಟ್ಗೆ ಹೀಗೆ ನೆಕ್ಸ್ಟ್ ಈ ಕಂಬಗಳೇನಿರುತ್ತೋ ಆ ಕಂಬಗಳ ಒಳಗಡೆ ಹುಕ್ ತೂರಿಸ್ಬಿಟ್ಟು ವರ್ಕ್ ಮಾಡೋದು ಫ್ರಂಟ್ ಸೈಡಿಂದ. ಸೊ ಇದು ಫ್ರಂಟ್ ಪೋಸ್ಟ್
ಈ ರೀತಿ ವರ್ಕ್ ಮಾಡೋದ್ರಿಂದ ಇದು ಫ್ರಂಟ್ ಪೋಸ್ಟ್ ಕ್ರೋಶೆಟ್ ಸ್ಟಿಚ್. ನಾನಿವಾಗ 1 2 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಏನು ಮಾಡ್ತೀನಿ, ಡಬಲ್ ಕ್ರೋಶೆಟ್ ಮಾಡ್ತಿರೋದ್ರಿಂದ ಒಂದು ಸತಿ ಕ್ರೋಶಾ ಹುಕ್ಕನ್ನು ಸುತ್ಕೋತೀನಿ. ಫ್ರಂಟ್ ಪೋಸ್ಟ್ ಆಗಿರೋದ್ರಿಂದ ಈ ಫಸ್ಟ್ ಒನ್ ಬಿಟ್ಬಿಡಿ, ಫಸ್ಟು ಇಲ್ಲ ನೆಕ್ಸ್ಟ್ದು ಡಬಲ್ ಕ್ರೋಶೆಟ್ ಏನಿರುತ್ತೋ ಅದ್ರ ಒಳಗಡೆ ಈ ರೀತಿ ಕ್ರೋಶಾ ಹುಕ್ ಇನ್ಸರ್ಟ್ ಮಾಡಿ ಈ ವರ್ಕಿಂಗ್ ಯಾನ್ನ ಅದ್ರ ಒಳಗಡೆಯಿಂದ ತಂದು ಡಬಲ್ ಕ್ರೋಶೆ. ನಂತರ ನೆಕ್ಸ್ಟ್ ಡಬಲ್ ಕ್ರೋಶೆ ಏನಿರುತ್ತೋ ಅದರೊಳಗಡೆ ಈ ರೀತಿ ನೋಡಿ ಗ್ಯಾಪ್ ಇರುತ್ತೆ ಒಂದರಿಂದ ಒಂದು. ಸೊ ಈ ರೀತಿ ಸುತ್ತಕೊಂಡು ಹೀಗೆ ಇದ್ರ ಒಳಗಡೆ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಒಳಗಡೆ ಹಾಕಿ ಹುಕ್ಕನ್ನು ಅದರಿಂದ ಯಾನ್ ಈಚೆ ತೆಗೆದು ಡಬಲ್ ಕ್ರೋಶೆಟ್ ಅಂದರೆ ಎರಡೆರಡೇ ಲೂಪಿಂದ ಆಚೆ ತೆಗಿಬೇಕು. ಸೊ ಇದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಟ್ ಸ್ಟಿಚ್. ನೀವು ಈ ರೀತಿ ಯಾವುದಕ್ಕಾದರೂ ಮಾಡ್ಬೋದು, ಸಿಂಗಲ್ ಕ್ರೋಶೆಟ್ಟು, ಟ್ರಿಪಲ್ಲು, ಹಾಫ್ ಡಬಲ್ಲು. ನಾನಿವಾಗ ನಿಮಗೆ ಡಬಲ್ ಕ್ರೋಶೆಟ್ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆಗೂ ಎಲ್ಲ ಡಬಲ್ ಕ್ರೋಶೆಟ್ ಸ್ಟಿಚ್ಚಿಗೂ ಇದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಟ್ ಸ್ಟಿಚ್. ರೀತಿ ಮುಂದೆಗಡೆ ಇಂದ ಹೀಗೆ ಇನ್ಸರ್ಟ್ ಮಾಡಿ ಆ ಡಬಲ್ ಕ್ರೋಶೆಟ್ದು ಕೆಳಗಡೆ ರೋದು ಕಂಬ ಏನಿರುತ್ತೋ ಅದ್ರ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ವರ್ಕ್ ಮಾಡೋದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಟ್. ನೋಡಿ ಈ ರೀತಿ ಲಾಸ್ಟ್ ಸ್ಟಿಚ್. ಪ್ಯಾಟ್ರನ್ ಈ ರೀತಿ ಕಾಣಿಸುತ್ತೆ ಹಿಂದೆಗಡೆ ನೋಡಿ, ಒಂದು ಸೈಡ್ ಈಗ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ರೋ ಮಾಡೋಣ, ಆವಾಗ ನಿಮ್ಗೆ ಇನ್ನೊಂಚೂರು ನೀಟಾಗಿ ಗೊತ್ತಾಗತ್ತೆ ಪ್ಯಾಟ್ರನ್ ಹೇಗೆ ಅಂತ. ಸೊ ನೆಕ್ಸ್ಟ್ ಡಬಲ್ ಕ್ರೋಶೆಟ್ಟೆ ಹಾಕ್ತಾ ಇರೋದ್ರಿಂದ ಏನು ಮಾಡ್ತೀನಿ, ನಾನು 3 ಸ್ಟಿಚಸ್ ಹಾಕ್ಕೋತೀನಿ. ನಂತರ ವರ್ಕ್ ಟರ್ನ್ ಮಾಡ್ತೀನಿ. ಹೀಗೆ ಡಬಲ್ ಕ್ರೋಶೆಟ್ ಮಾಡ್ತಾ ಇರೋದ್ರಿಂದ ಒಂದು ಸತಿ ಹುಕ್ಕಿಗೆ ಹಾಕ್ಕೊಂಡು ಇದು ಮುಂಭಾಗದಿಂದ ಇಲ್ಲಿ ಕಂಬ ಬಂದಿದೆ ನೋಡಿ, ಎಲ್ಲದಕ್ಕೂ ಡಬಲ್ ಕ್ರೋಶೆಟ್ಸ್ ಬಂದಿದೆ ಇಲ್ಲಿ. ಸೊ ಇದ್ರ ಒಳಗಡೆ ಇನ್ಸರ್ಟ್ ಮಾಡಬೇಕು. ಇದ್ರ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಹುಕ್ಕನ್ನು ನೋಡಿ ಈ ರೀತಿ ಹೀಗೆ ಸೆಟ್ ಮಾಡಿ. ಸೊ ಡಬಲ್ ಕ್ರೋಶೆಟ್ ಆಗಿರೋದ್ರಿಂದ ಒಂದು ಸತಿ ಯಾನ್ ಓವರ್ ಮಾಡ್ಕೋಬೇಕು ಇದ್ರ ಮೇಲೆ, ಹುಕ್ ಮೇಲೆ. ನಂತರ ಹೀಗೆ ಫಸ್ಟ್ ಫ್ರಂಟ್ ಸೈಡಿಂದ ಇನ್ಸರ್ಟ್ ಮಾಡಿ ಹೀಗೆ ಅದರೊಳಗಡೆಯಿಂದ ವರ್ಕಿಂಗ್ ಯಾನ್ ತಂದು ಮತ್ತು ಡಬಲ್ ಕ್ರೋಶೆಟ್. ಸೊ ನೆಕ್ಸ್ಟ್ ಡಬಲ್ ಕ್ರೋಶೆಟ್ಟು ಇದೇನಿರುತ್ತೋ ಕಂಬ ಅದರ ಒಳಗಡೆಯಿಂದ ಮುಂದೆಯಿಂದ ಇನ್ಸರ್ಟ್ ಮಾಡಿ ತೆಗಿತಾ ಇರೋದ್ರಿಂದ ಇದು ಫ್ರಂಟ್ ಪೋಸ್ಟ್ ಕ್ರೋಶೆಟ್ ಸ್ಟಿಚ್. ಇದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆಟ್. ಸೊ ಈ ರೀತಿ ನೋಡಿ ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರ್ಕ್. ಇದು ನೀವು ತುಂಬ ದೊಡ್ಡ ಪ್ಯಾಟ್ರನ್ ಹಾಕುವಾಗ ಈ ಬ್ಲ್ಯಾಂಕೆಟೋ ಶಾಲೋ ಅಥವಾ ಸ್ಕಾರ್ಫು ಈ ಥರದ ಏನಾದರೂ ಅಥವಾ ಕಾರ್ಡಿಗನ್ನು ಈ ಥರ ಏನಾದರೂ ದೊಡ್ಡದು ಮಾಡ್ತಾ ಇರುವಾಗ ತುಂಬ ಚೆನ್ನಾಗಿ ಬರುತ್ತೆ ಪ್ಯಾಟ್ರನ್ ಇದು. ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಹಿಂದೆಗಡೆ ಈ ರೀತಿ ಕಾಣಿಸುತ್ತೆ.
ಸೊ ಒಂದು ಸೈಡ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ರೋ ಮಾಡಿದ್ರೆ ಇನ್ನೊಂದು ಈ ಥರ ಲೈನ್ ಬರುತ್ತೆ ಇದ್ರ ಮೇಲೆಗಡೆ ಈ ರೀತಿ. ಸೊ ಲಾಸ್ಟ್ ಒನ್ನಿಗೆ ವರ್ಕ್ ಮಾಡ್ತಿದ್ದೀನಿ ಆಯಿತಾ. ನಂತರ ಮತ್ತೆ ಬೇರೆ 3 ಚೈನ್ ಹಾಕ್ಕೊಂಡು ಮತ್ತೆ ನಂತರ ವರ್ಕ್ ಟರ್ನ್ ಮಾಡಿ ಮತ್ತೆ ಇಲ್ಲೇನು ಕಂಬ ಬರುತ್ತೋ ಇದ್ರ ಒಳಗಡೆ ಹಾಕಿ ವರ್ಕ್ ಮಾಡಬೇಕು. ಸೊ ಇದ್ರ ಒಳಗಡೆ ಇನ್ಸರ್ಟ್ ಮಾಡಿ ಈ ರೀತಿ ಹೀಗೆ ಕಂಟಿನ್ಯೂ ಆಗುತ್ತೆ ವರ್ಕ್. ಈ ರೀತಿ ಮಾಡಿದಾಗ ನೆಕ್ಸ್ಟ್ ಈ ಥರ ವರ್ಕ್ ತುಂಬ ಎಂಬೋಸ್ ಆಗಿರೋ ಥರ ನೋಡಿ ಈ ರೀತಿ ಕಾಣಿಸುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ, ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.